ಇವತ್ತು ಡಿಫ್ರೆಂಟ್ ಆದ ಟೇಸ್ಟ್ನಲ್ಲಿ ರುಚಿಕರವಾದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ದಪಾಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲು ಕೆಲವೊಂದನ್ನು ರುಬ್ಬಿಟ್ಕೋಬೇಕು. ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಖಾರಕ್ಕೆ ಒಂದು 5 ಹಸಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಎಲೆ ಹಾಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀಟಾಗಿ ವಾಶ್ ಮಾಡಿ ಹಾಕೊತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ಒಂದೇ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ನೀರು ಹಾಕದೇನೆ ಹಾಗೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಬರೋಣ. ತುಂಬ ಸ್ಮೂತ್ ಆಗಬಾರ್ದು, ತರಿತರಿಯಾಗಿ ಇರಬೇಕು. ನೋಡಿ, ಈ ರೀತಿ ರುಬ್ಬಿದ ಮೇಲೆ ಈಗ ಇದರಲ್ಲಿ ಅಂದರೆ ಕೊನೆಯಲ್ಲಿ ಕಟ್ ಮಾಡಿರುವಂಥ ಈರುಳ್ಳಿ ಸೊಪ್ಪು ಅಥವಾ ಸ್ಪ್ರಿಂಗ್ ಆನಿಯನನ್ನು ಹಾಕೊತಾ ಇದ್ದೀನಿ. ಇದು ತುಂಬ ಸ್ಮೂತ್ ಆಗಬಾರ್ದು, ಜಸ್ಟ್ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡ್ಕೊಂಬಿಡ್ರಿ. ನೋಡಿರಿ, ಈ ರೀತಿ ಗ್ರೈಂಡ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ರೆಡಿಯಾಗಿದೆ. ಈರುಳ್ಳಿ ಸೊಪ್ಪನ್ನು ಹಿಟ್ಟಿನಲ್ಲಿ ಕೂಡ ಸೇರಿಸ್ಕೋಬೋದು. ಹಿಟ್ಟಿನಲ್ಲಿ ಹಾಕಿದ್ರೆ ತಟ್ಟುವಾಗ ಕೈಗೆಲ್ಲ ಅಂಟಿ ಹರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಬಿಡ್ರಿ. ಆಗ ತಟ್ಟುವಾಗ ಎಲ್ಲೂ ಹರಿಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಪೇಸ್ಟ್ ಅಂತೂ ರೆಡಿಯಾಗಿದೆ. ಸೈಡಲ್ಲಿಟ್ಟು ಹಿಟ್ಟು ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಈ ಬೌಲ್ನಿಂದ 1 ಬೌಲ್ ಆಗುವಷ್ಟು ಮೊದಲು ಜೋಳದ ಹಿಟ್ಟು ಹಾಕೊತಾ ಇದ್ದೀನಿ. ಆಮೇಲೆ ಅದೇ ಬೌಲ್ನಿಂದ 1/4 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು ಅದೇ ಬೌಲ್ನಿಂದ 1/4 ಬೌಲ್ ಆಗುವಷ್ಟು ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ. ನೀಟಾಗಿ ಜಲ್ಡಿ ಮಾಡಿ ತೊಗೊಂಡಿದ್ದೀನಿ ಎಲ್ಲವನ್ನು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯಿನ ಅಥವಾ ಕಾಳನ್ನು ಈ ರೀತಿ ಅಂಗೈಯಲ್ಲಿ ತಿಕ್ಕಿ ಹಾಕ್ಕೊಳ್ರಿ. ಆಗ ಅದರ ಟೇಸ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದೇ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಹಾಕೊತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊತಾ ಇದ್ದೀನಿ. ಆಮೇಲೆ ಮುಂಚೆನೇ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಕೂಡ ಇದ್ರ ಜೊತೆಗೇ ಸೇರಿಸ್ಕೊಳ್ಳೋಣ. ಈಗ ಒಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕಬಾರ್ದು, ಹಾಗೆ ಒಂದು ಸಲ ಎಲ್ಲವನ್ನು ನೀಟಾಗಿ ಕಲಸಿಟ್ಕೋಬೇಕು. ನೋಡಿರಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಗ್ಯಾಪ್ ಮಾಡಿಕೊಡ್ರಿ. ಈಗ ಇದರಲ್ಲಿ ನೀರು ಹಾಕ್ಕೋಬೇಕು. ಹಾಗಾಗಿ ಒಂದು ಫ್ರೈ ಪ್ಯಾನಲ್ಲಿ 1 ಕಪ್ನಷ್ಟು ನೀರನ್ನ ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈ ಬಿಸಿ ಆದಂಥ ನೀರನ್ನ ಹಿಟ್ಟಿನ ಮಧ್ಯದಲ್ಲಿ ಗ್ಯಾಪ್ ಮಾಡಿದ್ದೆ ನೋಡಿರಿ, ಅದರಲ್ಲಿ ಹಾಕಿ ಇಮಿಡಿಯೇಟಾಗಿ ಸ್ಪೂನಿಂದ ಈ ರೀತಿ ಮಧ್ಯದಲ್ಲಿರುವಂಥ ಹಿಟ್ಟನ್ನು ಮಾತ್ರ ಈ ರೀತಿ ಕಲಿಸ್ತಾ ಹೋಗಬೇಕು. ಎಲ್ಲ ಹಿಟ್ಟನ್ನು ಇಮಿಡಿಯೇಟಾಗಿ ಕಲಿಸ್ಕೊಂಡ್ಬಿಟ್ರೆ ನೀರೆಲ್ಲ ಆಚೆ ಬಂದು ಚೆನ್ನಾಗಿ ಮಿಕ್ಸ್ ಆಗಲ್ಲ. ಹಾಗಾಗಿ ಮಧ್ಯದಲ್ಲಿರುವಂಥ ಹಿಟ್ಟನ್ನು ಮಾತ್ರ ಸ್ಪೂನಿಂದ ಕಲಿಸ್ಕೊಡ್ರಿ. ಹಿಟ್ಟು ಸ್ವಲ್ಪ ತನಕ ಆದಮೇಲೆ ಈ ರೀತಿ ಕೈಯಿಂದ ನಾದ್ಕೊಳ್ಳೋಣ. ನೋಡಿರಿ, ಮೊದಲು ನೀರು ಹಾಕ್ತೇನೆ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಳೋಣ. ಆಮೇಲೆ ಎಷ್ಟು ಬೇಕೋ ಅಷ್ಟಷ್ಟೇ ನಾರ್ಮಲ್ ತಣ್ಣೀರು ಹಾಕಿ ಕಲಿಸ್ಕೊಳ್ಳೋಣ. ಜೋಳದ ಹಿಟ್ಟು ತುಂಬ ಜಿಗಿ ಇದ್ದರೆ ಬಿಸಿನೀರಲ್ಲಿ ಕಲಿಸೋ ಅವಶ್ಯಕತೆ ಇಲ್ಲ. ನಾರ್ಮಲ್ ತಣ್ಣೀರು ಹಾಕಿ ನೀವು ಕಲಿಸ್ಕೋಬೋದು. ಹಿಟ್ಟು ಮಾಡಿಸಿ ತುಂಬ ದಿನ ಆಗಿದ್ದರೆ ಅಥವಾ ಹಿಟ್ಟಿನಲ್ಲಿ ಜಿಗಿ ಇರಲಿಲ್ಲ ಅಂದರೆ ಈ ರೀತಿ ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಕೋಬೇಕು. ಎಷ್ಟು ಬೇಕೋ ಅಷ್ಟಷ್ಟು ಮಾತ್ರ ನೀರನ್ನ ಹಾಕಿ ಚೆನ್ನಾಗಿ ಈ ರೀತಿ ತುಂಬ ಹೊತ್ತು ನಾದ್ಕೊಡ್ರಿ. ಅಂದಾಗ ನಮಗೆ ಹಿಟ್ಟಿನಲ್ಲಿ ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ದಪಾಟಿ ತಟ್ಟುವಾಗ ಎಲ್ಲೂ ಕಟ್ಟಾಗಲ್ಲ. ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳ್ಳಗೂ ಆಗಬಾರ್ದು. ಒಂದು ಹದಕ್ಕೆ ನೀವು ರೆಡಿ ಮಾಡ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಹಿಟ್ಟನ್ನು ಕಲಸಿ ತುಂಬ ಹೊತ್ತು ನೆನೆಸಿಟ್ಕೋಬೇಕಂತೇನಿಲ್ಲ, ಇಮ್ಮಿಡಿಯೇಟಾಗಿ ಮಾಡ್ಕೋಬೋದು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿರಿ, ಹಚ್ಚಲಿಕ್ಕೆ ಮೊದಲು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಬೇಕಂದರೆ ಅಕ್ಕಿ ಹಿಟ್ಟು ಕೂಡ ಉಪಯೋಗಿಸ್ಕೋಬೋದು. ಆಮೇಲೆ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಮತ್ತು ಒಂದು ಕಾಟನ್ ಬಟ್ಟೆ ಕೂಡ ಇಟ್ಕೊತಾ ಇದ್ದೀನಿ. ಎದಕ್ಕೆ ಬೇಕು ಅಂತ ಮುಂದೆ ತೋರಿಸ್ತೀನಿ. ಆಮೇಲೆ ಒಂದು ಕಪ್ನಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಬ್ರಷ್ ತೊಗೊಂಡಿದ್ದೀನಿ. ಬ್ರಷ್ ಇರಲಿಲ್ಲ ಅಂದರೆ ಸ್ವಲ್ಪ ಕಾಟನ್ ಬಟ್ಟೆನೇ ಕಟ್ ಮಾಡಿ ಇಟ್ಕೊಳ್ರಿ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಮೆತ್ತಗೆ ಮಾಡ್ಕೊಳ್ರಿ. ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಚ್ಚಿ ಕೂಡ ನೀವು ಮೆತ್ತಗೆ ಮಾಡ್ಕೋಬೋದು. ಕರೆಕ್ಟಾಗಿದ್ದರೆ ನೀರು ಹಚ್ಚೋ ಅವಶ್ಯಕತೆ ಇಲ್ಲ. ಒಂದು ಹದಕ್ಕೆ ಈ ರೀತಿ ಹಿಟ್ಟನ್ನು ರೆಡಿ ಮಾಡಿದ್ಮೇಲೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ತೊಗೊಳ್ರಿ. ಜಾಸ್ತಿ ಹಿಟ್ಟು ತೊಗೊಂಡ್ರೆ ದಪ್ಪ ಆಗುತ್ತೆ, ಆಗ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಈ ರೀತಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಹಿಂದ್ಗಡೆ ಸ್ವಲ್ಪ ಜೋಳದ ಹಿಟ್ಟು ಹಚ್ಚಿಬಿಟ್ಟು ಈ ರೀತಿ ತಟ್ಕೊಳ್ರಿ. ಆಮೇಲೆ ಬೇಕಂದರೆ ಒಂದು ಸ್ವಲ್ಪ ಬಿಳಿ ಅಥವಾ ಕಪ್ಪೆಲ್ಲ ಹಚ್ಕೊಳ್ರಿ, ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಮುಂಚೆನೇ ಹಿಟ್ಟಿನಲ್ಲಿ ಹಾಕಿರೋದ್ರಿಂದ ಮೇಲ್ಗಡೆ ಹಚ್ಚೋ ಅವಶ್ಯಕತೆ ಇಲ್ಲ. ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಸ್ವಲ್ಪ ಹಚ್ಕೊಂಡಿದ್ದೇನೆ ಅಷ್ಟೇ. ಈಗ ಕೆಳಗಡೆ ಒಂದು ಸ್ವಲ್ಪ ಒಣ ಜೋಳದ ಹಿಟ್ಟು ಹಾಕಿ ಈ ರೀತಿ ಹಿಟ್ಟನ್ನು ಒಂದು ಕೈಯಿಂದ ಸ್ವಲ್ಪ ಅಗಲ ಆಗೋವರೆಗೂ ತಡ್ತಾ ಹೋಗಬೇಕು. ಸೈಡಲ್ಲಿ ಒಂದು ಕೈ ಇರಬೇಕು, ಒಂದು ಕೈಯಿಂದ ಈ ರೀತಿ ತಡ್ತಾ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ಬೇಗ ದೊಡ್ಡದಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲೂ ಕಟ್ಟಾಗಲ್ಲ ಮತ್ತು ಸೈಡಲ್ಲಿ ಕೂಡ ಎಲ್ಲೂ ಸಿಗೋದಿಲ್ಲ. ನೋಡಿ, ಒಂದು ಸ್ವಲ್ಪ ದೊಡ್ಡದು ಮಾಡಿದ್ಮೇಲೆ ಈ ರೀತಿ 2 ಕೈಯಿಂದ ತಟ್ಕೊತಾ ಇದ್ದೀನಿ. ಕೆಳಗಡೆ ಕಲ್ಲಿಗೆ ಏನಾದರೂ ಅಂಟ್ಕೊತಾ ಇದ್ದರೆ
ಸ್ವಲ್ಪ ಸ್ವಲ್ಪನೇ ಜೋಳದ ಹಿಟ್ಟು ಹಾಕೋಬೋದು. ನೋಡಿರಿ ಇಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಈಗ ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮುಂಚೆನೇ ತವ ಬಿಸಿ ಮಾಡ್ಕಿಟ್ಟಿದ್ದೆ. ತವ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದಕ್ಕೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ಹಾಗೆ ಡೈರೆಕ್ಟಾಗಿ ಮಾಡಿಟ್ಕೊಂಡಿರೋದನ್ನು ಹಾಕಿ ಈಗ ಲೈಟಾಗಿ ನೀರು ಹಚ್ಕೊಳ್ಳೋಣ. ಮುಂಚೆ ಒಂದು ಬೌಲ್ನಲ್ಲಿ ನೀರು ಬಟ್ಟೆ ತೊಗೊಂಡಿದ್ನಲ್ವ, ಆ ಬಟ್ಟೆಯನ್ನು ನೀರಿನಲ್ಲಿ ಅದ್ಬಿಟ್ಟು ಈ ರೀತಿ ನಿಧಾನವಾಗಿ ಲೈಟಾಗಿ ಹಚ್ಕೋಬೇಕು. ನೀರು ಜಾಸ್ತಿ ಆದರೂ ಕೂಡ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ಲೈಟಾಗಿ ಹಚ್ಕೊಳ್ರಿ. ನೋಡಿರಿ ಎಲ್ಲ ಕಡೆಗೂ ಈ ರೀತಿ ನೀರು ಹಚ್ಚಿದ ಮೇಲೆ ಬೇಯಲಿಕ್ಕೆ ಬಿಡೋಣ. ನೀರು ಹಚ್ಚಿ ತುಂಬ ಹೊತ್ತು ಬಿಡಬಾರ್ದು. ನೀರು ಹಚ್ಚಿ ತುಂಬ ಹೊತ್ತು ಬಿಟ್ಟರೆ ಗಟ್ಟಿ ಆಗುತ್ತೆ. ಹಾಗಾಗಿ ನೀರು ಹಚ್ಚಿದ ಮೇಲೆ ತುಂಬ ಹೊತ್ತು ಬಿಡದೇನೆ ಹಾಗೆ ಇಮಿಡಿಯೇಟಾಗಿ ತಿರುಗಿಸ್ಕೊಡ್ರಿ. ಆಗ ನಮಗೆ ಸಾಫ್ಟಾಗಿ ಬರುತ್ತೆ. ಈ ರೀತಿ ತಿರುಗಿಸಿದ ಮೇಲೆ ಈ ಕಡೆಗೆ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಬೇಡ ಅಂದರೆ ತುಪ್ಪ ಉಪಯೋಗಿಸ್ಕೊಡ್ರಿ. ಹಚ್ಚಲಿಕ್ಕೆ ಬ್ರಷೇ ಬೇಕಂತೇನಿಲ್ಲ. ಬ್ರಷ್ ಇರಲಿಲ್ಲ ಅಂದರೆ ಕಾಟನ್ ಬಟ್ಟೆಯನ್ನು ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆಲಿ ಅದ್ದಿ ಈ ರೀತಿ ಮೇಲ್ಗಡೆ ಹಚ್ಕೋಬೋದು. ನೋಡಿರಿ ಈ ರೀತಿ ತಿರುಗಿಸಿ ಎಲ್ಲ ಕಡೆಗೂ ನೀಟಾಗಿ ಬೇಯಿಸ್ಕೊಳ್ರಿ. ಬೇಕಂದರೆ ಈ ರೀತಿ ಉಲ್ಟಾ ಮಾಡಿ ಕೂಡ ಬೇಯಿಸ್ಕೋಬೋದು. ಈ ಕಡೆಗೂ ಬೇಕು ಅಂದರೆ ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ರಿ, ಇಲ್ಲಾಂದರೆ ಹಾಗೆ ಸರ್ವ್ ಮಾಡ್ಕೋಬೋದು, ನಡೆಯುತ್ತೆ. ನೋಡಿರಿ ಎರಡು ಕಡೆಗೂ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ನೋಡ್ಲಿಕ್ಕಂತೂ ಸೂಪರಾಗಿ ಕಾಣಿಸ್ತಾ ಇದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನಿಮಗೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ತವಾದಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಬಿಡ್ಬೋದು. ಸಾಫ್ಟಾಗಿ ಬೇಕು ಅಂದರೆ ಈ ಟೈಮಲ್ಲೇ ಸರ್ವ್ ಮಾಡ್ಕೊಳ್ರಿ. ಇದೇ ರೀತಿ ಇನ್ನೊಂದು ಕೂಡ ತೋರಿಸ್ತೀನಿ. ನೋಡಿರಿ ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಗಟ್ಟಿ ಅನಿಸಿದ್ರೆ ಮಾತ್ರ ಸ್ವಲ್ಪ ನೀರನ್ನ ಹಚ್ಚಿ ಈ ರೀತಿ ಮೆತ್ತಗೆ ಮಾಡಿಕೊಡ್ರಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ತೊಗೋಬೇಕು, ಜಾಸ್ತಿ ಹಿಟ್ಟು ಮಾತ್ರ ತೊಗೋಬಾರ್ದು. ಸ್ವಲ್ಪ ಹಿಟ್ಟನ್ನು ತೊಗೊಂಡು ಒಣ ಜೋಳದ ಹಿಟ್ಟನ್ನು ಹಚ್ಬಿಟ್ಟು ಮೇಲ್ಗಡೆ ಬೇಕಂದರೆ ಎಳ್ಳನ್ನು ಹಚ್ಕೊಡ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಡ್ರಿ. ಆಮೇಲೆ ಕೆಳಗಡೆಗೂ ಕೂಡ ಕಂಪಲ್ಸರಿಯಾಗಿ ಜೋಳದ ಹಿಟ್ಟನ್ನು ಹಾಕಿ ಈ ರೀತಿ ನಿಧಾನವಾಗಿ ಒಂದು ಕೈಯಿಂದ ತಟ್ತಾ ಹೋಗಬೇಕು. ಸ್ವಲ್ಪ ದೊಡ್ಡದಾಗಿ ತಟ್ಟಿದ ಮೇಲೆ ಎರಡು ಕೈಯನ್ನು ಉಪಯೋಗಿಸಿ ಈ ರೀತಿ ಅಗಲ ಮಾಡ್ಕೋಬೇಕು. ಯಾವ ರೀತಿ ತಟ್ಕೋಬೇಕು ಅಂದರೆ ಮೊದಲು ಒಂದು ಕೈಯಿಂದ ಈ ರೀತಿ ತಿರುಗಿಸ್ತಾ ಹೋಗಬೇಕು, ಇನ್ನೊಂದು ಕೈಯಿಂದ ದೊಡ್ಡದು ಮಾಡ್ತಾ ಹೋಗಬೇಕು. ಅಂದಾಗ ನಮಗೆ ಆದಷ್ಟು ಬೇಗನೆ ಅಗಲ ಆಗುತ್ತೆ. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ತಟ್ಕೋಬೋದು. ಎಲ್ಲೂ ಹರಿದೋಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಕೂಡ ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆನಪಿರಲಿ, ತವ ಚೆನ್ನಾಗಿ ಕಾದ್ಮೇಲೆ ಹಾಕೋಬೇಕು. ಈ ರೀತಿ ಹಾಕಿದ್ಮೇಲೆ ಇಮಿಡಿಯೇಟಾಗಿ ಮೇಲ್ಗಡೆ ನೀರನ್ನ ಹಚ್ಕೊಡ್ರಿ. ಲೇಟಾಗಿ ಹಚ್ಚಿದ್ರೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ತವ ಮೇಲೆ ಹಾಕಿದ್ಮೇಲೆ ಇಮಿಡಿಯೇಟಾಗಿ ಈ ರೀತಿ ಲೈಟಾಗಿ ನೀರನ್ನ ಹಚ್ಚಿ ಒಂದು ಸ್ವಲ್ಪ ಬೇಯಲಿಕ್ಕೆ ಬಿಡ್ರಿ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇಮಿಡಿಯೇಟಾಗಿ ತಿರುಗಿಸ್ಕೊಡ್ರಿ. ಇದೇ ರೀತಿ ಎಲ್ಲ ಕಡೆಗೂ ತಿರುಗಿಸಿ ನೀಟಾಗಿ ಬೇಯಿಸ್ಕೊಡ್ರಿ. ಬೇಯಲಿಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ, ಆದಷ್ಟು ಬೇಗನೆ ಬೆಂದು ರೆಡಿ ಆಗುತ್ತೆ. ನೋಡಿರಿ ಒಂದು ಕಡೆ ನೀರು ಹಚ್ಚಿದ ಮೇಲೆ ಇನ್ನೊಂದು ಸೈಡು ಎಣ್ಣೆ ಹಚ್ಕೋಬೇಕು. ಎರಡು ಕಡೆಗೂ ಎಣ್ಣೆ ಹಚ್ಕೋಬೇಕಂತೇನಿಲ್ಲ. ಒಂದು ಸೈಡ್ ನೀರು ಹಚ್ಚಿದ್ರೆ ಇನ್ನೊಂದು ಸೈಡ್ ಎಣ್ಣೆ ಹಚ್ಕೊಡ್ರಿ, ಚೆನ್ನಾಗಿರುತ್ತೆ. ಎರಡು ಕಡೆಗೂ ಬೇಯಿಸಿದ ಮೇಲೆ ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಡ್ರಿ. ತುಂಬ ರುಚಿಯಾಗಿರುತ್ತೆ. ಈ ದಪಾಟಿಯನ್ನು ಮೊಸರು ಚಟ್ನಿ ಪುಡಿ ಜೊತೆ ಸರ್ವ್ ಮಾಡ್ಕೋಬೋದು, ಅಥವಾ ಯಾವುದಾದ್ರೂ ಪಲ್ಯ ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡ್ರು ಕೂಡ ಎಕ್ಸಲೆಂಟಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಡಿಫ್ರೆಂಟ್ ಆದ ಟೇಸ್ಟ್ನಲ್ಲಿ ತುಂಬಾ ರುಚಿಕರವಾದಂಥ ಕಲರ್ಫುಲ್ ಆದಂತಹ ದಪಾಟಿ ಅಥವಾ ಬೆರಕೆ ರೊಟ್ಟಿಯನ್ನು ತುಂಬ ಸಿಂಪಲ್ಲಾಗಿ ಸುಲಭವಾಗಿ ಹೇಗೆ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿರಿ. ಥ್ಯಾಂಕ್ ಯು.